ಜೈಲಿನಲ್ಲಿರೋ ನಟ ದರ್ಶನ್ ಮನೆಯಲ್ಲಿ 82 ಲಕ್ಷ ಹಣ ಪತ್ತೆಯಾಗಿತ್ತು. ಈ ಹಣ ವಾಪಸ್ ಪಡೆಯಲು ದರ್ಶನ್ ಕಾನೂನು ಹೋರಾಟ ಮಾಡ್ತಿದ್ದಾರೆ. ಆದರೆ ಐಟಿಗೆ ಸರಿಯಾದ ದಾಖಲೆಯನ್ನ ನೀಡಿಲ್ಲ. ಈ ನಡುವೆ ಅತ್ಯಾಪ್ತ ಪ್ರದೋಷ್ ಐಟಿಗೆ ನೀಡಿರುವ ಹೇಳಿಕೆ ದರ್ಶನ್ಗೆ ಸಂಕಷ್ಟವನ್ನು ತಂದೊಡ್ಡಿದೆ. ಯಾಕೆ ಅಂತೀರಾ? ಈ ಸ್ಟೋರಿಯೊಮ್ಮೆ ನೋಡ್ಕೊಂಬನ್ನಿ. ದರ್ಶನ್ಗೆ ಅತ್ಯಾಪ್ತ ಪ್ರದೋಷ್ನಿಂದಲೇ ಶಾಕ್. 30 ಲಕ್ಷ ಹಣಕ್ಕೆ ಪ್ರದೋಷ್ ದ್ವಂದ್ವ ಉತ್ತರ. ಕೊಲೆ ಪ್ರಕರಣದಲ್ಲಿ ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವ ನಟ ದರ್ಶನ್ಗೆ ಅತ್ಯಾಪ್ತನ ಹೇಳಿಕೆ ಮುಳುಬಾಗಿದೆ. ತನ್ನ ಮನೆಯಲ್ಲಿ ಪೊಲೀಸರಿಗೆ ಸಿಕ್ಕಿದ 82 ಲಕ್ಷ ಹಣಕ್ಕೆ ದರ್ಶನ್ ಸರಿಯಾದ ಉತ್ತರ ನೀಡಿಲ್ಲ. ಇದರಿಂದ ಅಷ್ಟು ಹಣ ಐಟಿ ಇಲಾಖೆ ಒಪ್ಪಿಸಲಾಗಿತ್ತು. ದರ್ಶನ್ ಜೊತೆ ಜೈಲಿಗೆ ಸೇರಿರುವ ಮತ್ತೊಬ್ಬ ಆರೋಪಿ ಪ್ರದೋಷ್ ಮನೆಯಲ್ಲೂ ಕೂಡ ಸಿಕ್ಕ 30 ಲಕ್ಷ ಹಣ ಐಟಿ ಅಧಿಕಾರಿಗಳಿಗೆ ಪಕ್ಕಾ ಲೆಕ್ಕಾಚಾರ ಸಿಕ್ಕಿಲ್ಲ. ವಿಚಾರಣೆ ವೇಳೆ ಅಡ್ಡಗೋಡೆ ಮೇಲೆ ದೀಪ ಇಟ್ಟಂತೆ ಐಟಿ ಮುಂದೆ ಪ್ರದೋಷ್ ಸ್ಟೇಟ್ಮೆಂಟ್ ಅನ್ನು ನೀಡಿದ್ದಾರೆ. ಆರಂಭದಲ್ಲಿ ಪೊಲೀಸರ ವಿಚಾರಣೆ ವೇಳೆ ದರ್ಶನ್ ನನಗೆ 30 ಲಕ್ಷ ಕೊಟ್ಟಿದ್ದು ಕೊಲೆ ಘಟನೆಯ ಮ್ಯಾನೇಜ್ಗೆ ನನಗೆ ಹಣ ಕೊಟ್ಟಿದ್ರು ಅಂತ ಪ್ರದೋಷ್ ಹೇಳಿದಾರಂತೆ. ಆದರೆ ಇದೀಗ ಐಟಿ ಅಧಿಕಾರಿಗಳ ಮುಂದೆ ಉಲ್ಟಾ ಹೊಡೆದಿದ್ದಾರಂತೆ. ಮನೆಯಲ್ಲಿ ಸಿಕ್ಕ ಹಣ ನನ್ನದು ಅಲ್ಲ, ನನ್ನ ಕುಟುಂಬಕ್ಕೂ ಸೇರಿದ್ದಲ್ಲ ಅಂತ ಐಟಿ ಅಧಿಕಾರಿಗಳ ಮುಂದೆ ಹೇಳಿಕೆಯನ್ನು ಕೊಟ್ಟಿದ್ದಾರಂತೆ. ಹಾಗಾದ್ರೆ ಪ್ರದೋಷ್ ಐಟಿ ಮುಂದೆ ಹೇಳಿದ್ದೇನು? ವಶಪಡಿಸಿಕೊಳ್ಳಲಾದಂಥ 30 ಲಕ್ಷ ಹಣದ ಮೂಲವನ್ನ ಒದಗಿಸಿ ಎಂದು ಐಟಿ ಅಧಿಕಾರಿಗಳು ಪ್ರಶ್ನೆಯನ್ನ ಮಾಡಿದ್ದಾರೆ. ಸರ್, ವಶಪಡಿಸಿಕೊಳ್ಳಲಾದ 30 ಲಕ್ಷ ರೂಪಾಯಿ ನಗದು ಮೂಲ ನನಗೆ ತಿಳಿದಿಲ್ಲ. ಯಾಕಂತಂದ್ರೆ ಅದು ನನಗೆ ಅಥವಾ ನನ್ನ ಕುಟುಂಬ ಸದಸ್ಯರಿಗೆ ಸೇರಿಲ್ಲ ಅಂತ ಪ್ರದೋಷ್ ಹೇಳಿದ್ದಾರಂತೆ. ನಂತರ 12 ಜೂನ್ 2024ರಂದು ನಿಮ್ಮ ನಿವಾಸದಲ್ಲಿ ಸಿಕ್ಕಿರುವ 30 ಲಕ್ಷ ಹಣಕ್ಕೆ ವಿವರಣೆ ಇಲ್ಲದಿದ್ದರೆ ವಶಪಡಿಸಿಕೊಳ್ಳಲಾಗಿದೆ. ಇದಕ್ಕೆ ನಿಮ್ಮ ಆಕ್ಷೇಪಣೆ ಇದೆ ಅಂತ ಐಟಿ ಅಧಿಕಾರಿಗಳು ಪ್ರದೋಷ್ಗೆ ಪ್ರಶ್ನೆ ಮಾಡಿದ್ದಾರೆ. 30 ಲಕ್ಷ ಹಣಕ್ಕೆ ಯಾವುದೇ ವಿವರಣೆ ಇಲ್ಲ ಎಂದು ನಾನು ಒಪ್ಪುತ್ತೇನೆ. ಹಣವನ್ನ ನೀವು ವಶಪಡಿಸಿಕೊಳ್ಳಬಹುದು ಮತ್ತು ಅದಕ್ಕೆ ಅನುಗುಣವಾಗಿ ತೆರಿಗೆ ವಿಧಿಸಬಹುದು ಅಂತ ಐಟಿ ಅಧಿಕಾರಿಗಳಿಗೆ ಪ್ರದೋಷ್ ಹೇಳಿಕೆ ನೀಡಿದ್ದಾರಂತೆ. ಅಂದ ಹಾಗೆ ಈಗ ಸೀಸ್ ಆದ 82 ಲಕ್ಷ ಹಣ ವಾಪಸ್ ಕೊಡಿಸಿ ಅಂತ ಕೋರ್ಟ್ನಲ್ಲಿ ಹೋರಾಟ ನಡೆಸ್ತಾ ಇರುವಂತಹ ದರ್ಶನ್ಗೆ ಪ್ರದೋಷ್ ಉತ್ತರ ಮತ್ತಷ್ಟು ಸಂಕಷ್ಟ ತಂದೊಡ್ಡಿದೆ. ಅತ್ಯಾಪ್ತನ ಹೀಗೆ ಸ್ಟೇಟ್ಮೆಂಟ್ ಕೊಟ್ಟಿರುವುದು ದರ್ಶನ್ ಹಣ ವಾಪಸ್ ಪಡೆಯುವ ಪ್ರಯತ್ನಕ್ಕೆ ಎಳ್ಳು ನೀರು ಬಿಟ್ಟಂತಾಗಿದೆ. ಇತ್ತ ಎರಡನೇ ಬಾರಿ ದರ್ಶನ್ನನ್ನ ವಿಚಾರಣೆ ಮಾಡಲು ಆದಾಯ ತೆರಿಗೆ ಇಲಾಖೆ ಮುಂದಾಗಿದೆ. 2024 ನವೆಂಬರ್ನಲ್ಲಿ ಮೊದಲ ಬಾರಿಗೆ ವಿಚಾರಣೆ ನಡೆಸಿದಾಗ ಕೃಷಿಯಿಂದ 25 ಲಕ್ಷ ಬಂದಿತ್ತು. ಸಾಕು ಪ್ರಾಣಿಗಳು ಮಾರಾಟದಿಂದ 15 ಲಕ್ಷ ಬಂದಿತ್ತು. ಉಳಿದ ಹಣ ಅಭಿಮಾನಿಗಳು ನೀಡಿದ್ರು. ನನ್ನ ಬಳಿ ಯಾವುದೇ ದಾಖಲೆ ಇಲ್ಲ ಅಂತ ಹೇಳಿದ್ರು. ಹಾಗಾಗಿ ಮತ್ತೊಮ್ಮೆ ಹಣದ ಮೂಲದ ವಿವರ ಪಡೆಯಲು ವಿಚಾರಣೆಗೆ ಐಟಿ ಅಧಿಕಾರಿಗಳು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಕ್ರೈಮ್ ಬ್ಯೂರೋ, ರಬಲ್ ಟಿವಿ, ಬೆಂಗಳೂರು.